ಹಾಯ್, ನನ್ನ ಹೆಸರು ಮುರುಘಾ. ನಾನು ಈಗ ರೀಸೆಂಟಾಗಿ ಗ್ರಾಫಿಕ್ ಡಿಸೈನನ್ನು ರೂಟ್ಸ್ ಇನ್ಸ್ಟಿಟ್ಯೂಷನಲ್ಲಿ ಕಲ್ತಿದ್ದೇನೆ. ಸೊ ನಂದು ಫಸ್ಟಾಗಿ ಹೇಳಬೇಕಾಗಿದ್ದು, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಡಿಗ್ರಿ ಕಂಪ್ಲೀಟ್ ಮಾಡಿ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಡೈರೆಕ್ಟಾಗಿ ಜಾಬ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಜಾಬ್ ಮಾಡಿದೆ, ನಾನು ಎಲ್ಲ ಥರ ಜಾಬ್ ಮಾಡಿದೆ. ಹಾಸ್ಟೆಲ್ ವಾರ್ಡನ್ ಆಗಿ ವರ್ಕ್ ಮಾಡಿದೆ, ಹಾಗೆ ಸೂಪರ್ವೈಸರ್ ಆಗಿ ವರ್ಕ್ ಮಾಡಿದೆ. ಬಟ್ ನಂಗೆ ಅದರಲ್ಲಿ ಯಾವುದೇ ರೀತಿ ನನಗೇನೋ ಮೈನಸ್ ಆಗ್ತಾ ಇತ್ತು. ಸೊ ನಾನು ಚೂಸ್ ಮಾಡಿದೆ ಗ್ರಾಫಿಕ್ ಡಿಸೈನಿಂಗ್. ಸೊ ಯಾಕೆ ಚೂಸ್ ಮಾಡಿದೆ ಅಂದರೆ, ನನ್ನಲ್ಲಿ ಒಂದು ಕ್ರಿಯೇಟಿವಿಟಿ ಇತ್ತು. ಕ್ರಿಯೇಟಿವಿಟಿಯಿಂದ ನಾನು ಏನಾದರೂ ಒಂದು ನನ್ನ ಸ್ಕಿಲ್ ಕಲಿತು ಅದರಿಂದ ಏನಾದರೂ ಡಿಫ್ರೆಂಟಾಗಿ ನಾನು ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಆ್ಯಕ್ಚುಲಿ ಡಿಗ್ರಿ ಕಲಿಯೋಕ್ಕಿಂತ ಮುಂಚೆನೇ ನನಗೆ ಪ್ಲ್ಯಾನ್ ಇತ್ತು, ನಾನು ಈ ಥರ ಏನಾದರೂ ಗ್ರಾಫಿಕ್ ಡಿಸೈನಿಂಗ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಕಲಿಬೇಕು, ಲೈಕ್ ಈ ಥರ ಫೀಲ್ಡಲ್ಲಿ ನಾನು ವರ್ಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ನನಗೆ ಫೈನಾನ್ಷಿಯಲಿಂದ ತುಂಬ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ಎಕ್ಸ್ಪ್ರೆಸ್ ಮಾಡಿ ಲಾಸ್ಟಿಗೆ ನಾನೊಂದು ಕೆಲವು ಥರ ಜಾಬ್ ಎಲ್ಲ ಮಾಡಿ ನಾನು ಹಣ ಒಟ್ಟು ಮಾಡಿ ಈ ರೂಟ್ಸ್ ಇನ್ಸ್ಟಿಟ್ಯೂಷನಲ್ಲಿ, ಫಸ್ಟ್ ಆಫ್ ಆಲ್ ನಾನು ರೂಟ್ಸ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತೇನೆ. ನಾನು ಅಲ್ಲೋ ಥರ ವೆಬ್ಸೈಟನ್ನು ಸರ್ಚ್ ಮಾಡಿದೆ. ಹೋಗಿ ಫಸ್ಟು ಗೂಗಲಲ್ಲಿ ಹಾಕಿ ನೋಡಿದಾಗ ಫಸ್ಟ್ ಬರೋದೇ ರೂಟ್ಸ್ ಇನ್ಸ್ಟಿಟ್ಯೂಷನ್ ಅಂತೇಳಿ. ಸೊ ನಾನು ಹಲವು ಥರ ಚೆಕ್ ಮಾಡಿದೆ, ಎಲ್ಲ ಥರದ್ದು ನೋಡಿದೆ. ಬಟ್ ನನಗೆ ಯಾವುದೇ ರೀತಿ ಅಂಥ ನನ್ನ ಲೆವೆಲಿಗೆ ಅಂಥದ್ದು ಯಾವುದು ನಂಗೆ ಸಿಗಿರಲಿಲ್ಲ. ಸೊ ನಾನು ಏನು ಮಾಡಿದೆ, ಡೈರೆಕ್ಟಾಗಿ ಆಫೀಸಿಗೆ ಹೋಗಿ ಮಾತಾಡಿದೆ. ಸೊ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದರು, ತುಂಬ ನಮಗೆ ಕಾನ್ಫಿಡೆಂಟ್ ಕೊಟ್ಟರು. ನಿಮ್ಗೆ ಈ ಥರ ಆಗ್ತದೆ, ನೀವು ಮಾಡ್ತೀರಾ, ನಿಮ್ಮ ಕೈಲಿ ಆಗುತ್ತೆ ಅಂತ ಕಾನ್ಫಿಡೆಂಟ್ ಕೊಟ್ಟರು. ಸೊ ಹಾಗಾಗಿ ನಾನು ಚೂಸ್ ಮಾಡಿದೆ ದ ಪರ್ಫೆಕ್ಟ್ ಈಸ್ ರೂಟ್ಸ್ ಇನ್ಸ್ಟಿಟ್ಯೂಷನ್. ಸೊ ನಾನು ಚಾಯ್ಸ್ ಮಾಡಿದೆ ಇದಕ್ಕೆ ಸೇರೋಣ ಅಂತೇಳಿ. ಸೇರಿದೆ, ಕಲಿತೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಲಿತೆ. ಬಟ್ ಒಂದು ಹೇಳ್ತೇನೆ, ಯಾವಾಗ ನಾವು ಗ್ರಾಫಿಕ್ ಡಿಸೈನಿಂಗ್ ಅಂತ ಹೋಗಿ ಸೇರ್ತೇವೆ, ಆವಾಗ ನಾವು ನಮ್ಮದೇ ಒಂದು ಲೆವೆಲಲ್ಲಿ ಹೋಗ್ಬೇಕು, ನಮ್ಮದೇ ಒಂದು ವೇ ಇರ್ತದೆ. ಸೊ ಟ್ರೈನರ್ ಎಷ್ಟು ಹೇಳಿಕೊಡ್ತಾರೋ ಅಷ್ಟೇ ನಾವು ಸೀಮಿತವಾಗಿರಬಾರ್ದು. ನಾವು ಓನಾಗಿ ಸ್ವಲ್ಪ ನಮ್ಮದು ಎಫರ್ಟ್ಸಿಂದ ನಾವು ಇನ್ನೂ ಕಲಿಬೇಕಾಗ್ತದೆ. ಟ್ರೈನರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಹಾಕಿ ನಮಗೆ ಹೇಳಿಕೊಡ್ತಾರೆ. ಟೂಲ್ಸ್ ಆಗಲಿ, ಎಫೆಕ್ಟ್ಸ್ ಆಗಲಿ, ಎಲ್ಲ ಥರ ಸಾಫ್ಟ್ವೇರಲ್ಲಿ ಏನೆಲ್ಲ ಯೂಸ್ ಇದೆ, ಅವರಿಗೆ ಹೇಗೆ ಟೀಚ್ ಮಾಡಬೇಕು ಅನ್ನೋದು ಇದಿರ್ತದೋ ಆ ಥರ ಟೀಚ್ ಮಾಡ್ತಾರೆ. ಬಟ್ ನಮ್ಮ ಕಡೆಯಿಂದ ಯಾವುದೇ ರೀತಿ ಝೀರೋ ಎಫೆಕ್ಟ್ಸ್ ಇದ್ದರೆ ಯೂಸೇ ಆಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕಂದ್ರೆ, ನಮಗೆ ಎಷ್ಟು ಎಫರ್ಟ್ಸ್ ಹಾಕಿ ನಾವು ಕಲಿತೇವೋ ಅದ್ರ ಮೇಲೆ ನಾವು ತಗೊಳ್ಬೇಕಾಗ್ತದೆ. ಸೊ ಈಗ ಹೇಗೆ ಅಂತ ಹೇಳಿದರೆ, ಈಗ ನಾವು ಟ್ರೈನರ್ ಎಷ್ಟು ಹೇಳಿಕೊಡ್ತಾರೋ ನಾವು ಅಷ್ಟೇ ಹೋಗಿ ಕಲ್ತ್ಕೊಂಡು ಮುಂದೆ ಹೋದರೆ ನಮಗೆ ಕ್ರಿಯೇಟಿವಿಟಿ ಇರಲ್ಲ. ಸೊ ನಮ್ಮದು ವರ್ಕ್ ಅಷ್ಟೇ ಇರಲ್ಲ. ಅದೇ ನಾವು ಅವರೆಷ್ಟು ಹೇಳಿಕೊಟ್ಟಿರ್ತಾರೋ ಅಷ್ಟು ಕಲಿತು ನಾವು ಬೇರೆ ಕಡೆ ಹೋಗಿ ಇನ್ನೂ ಸ್ವಲ್ಪ ಲೈಕ್ ಯೂಟ್ಯೂಬ್ ಚಾನಲ್ಸ್, ಯೂಟ್ಯೂಬ್ ಟ್ಯುಟೋರಿಯಲ್ಸ್ ಇಂಥದ್ದೆಲ್ಲ ನೋಡಿಕೊಂಡು ನಮಗೆ ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟು ಕಲಿಬೇಕು. ಈಗ ಗ್ರಾಫಿಕ್ ಡಿಸೈನ್ ಯಾರೆಲ್ಲ ಸೇರಬೇಕು ಅಂತ, ಫಸ್ಟ್ ಆಫ್ ಆಲ್ ಕ್ರಿಯೇಟಿವಿಟಿ ಮೈಂಡ್ ಇರಬೇಕು, ಕ್ರಿಯೇಟಿವಿಟಿ ಥಿಂಕಿಂಗ್ ಇರಬೇಕು. ಸೊ ಇವರು ಗ್ರಾಫಿಕ್ ಡಿಸೈನಿಂಗ್ ಸೇರಲು ಬೆಸ್ಟ್ ಆಪ್ಷನ್. ಮತ್ತು ಅವ್ರ ಕೈಲಿ ಮಾಡ್ತೇನೆ, ನನ್ನ ಕೈಲಿ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದ್ದವರು ಈ ಪ್ಲ್ಯಾಟ್ಫಾರ್ಮನ್ನು ಚೂಸ್ ಮಾಡಲೇಬೇಕಾಗುತ್ತೆ. ಸೊ ಏನು ಮಾಡಿ ಅಂತ ಹೇಳಿದರೆ, ಒಂದು ಬೆಸ್ಟ್ ಇನ್ಸ್ಟಿಟ್ಯೂಷನ್ ನೋಡಿ. ನನ್ನ ಪ್ರಕಾರ ನಾನು ಸಜೆಸ್ಟ್ ಮಾಡೋದು ರೂಟ್ಸ್ ಇನ್ಸ್ಟಿಟ್ಯೂಷನ್. ಸೊ ಇನ್ಸ್ಟಿಟ್ಯೂಷನ್ ಸರ್ಚ್ ಮಾಡಿ ನೋಡಿ, ನಿಮ್ಗೆ ಎಲ್ಲಿ ಒಳ್ಳೆ ಆಗ್ತದೆ ಅಲ್ಲಿ ಹೋಗಿ ಸೇರಿ ಒಳ್ಳೆ ಕಲೀರಿ. ಬಟ್ ನಿಮ್ಮ ಕ್ರಿಯೇಟಿವಿಟೀಸ್ ಮೇನ್ ಆಗುತ್ತೆ. ಮತ್ತು ನಾನು ಇನ್ನೊಂದು ಹೇಳೋದಾಗಿದ್ದರೆ, ಫಸ್ಟ್ ನನಗೆ ರೂಟ್ಸ್ ಇನ್ಸ್ಟಿಟ್ಯೂಷನ್ ಆಫೀಸಲ್ಲಿ ಮೀಟ್ ಮಾಡಿದಾಗ, ನಾನು ಕೋರ್ಸ್ ಸೇರ್ತೇನೆ ಅಂತ ಹೇಳಿದಾಗ ಅವ್ರು ನನಗೆ ಒಂದು ಪಕ್ಕಾ ಮಾಡಿದ್ದು, ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಮಾಡಿ ಕೊಡ್ತೇನೆ ಅಂತೇಳಿ ಪಕ್ಕಾ ಮಾಡಿದರು. ಸೊ ನಾನು ಆ ನಂಬಿಕೆಯಲ್ಲಿ ನಾನು ಸೇರಿದೆ. ಅದೇ ಥರ ನನಗೆ ನಾನಿನ್ನೂ ಕೋರ್ಸ್ ಕಲಿತಿರಬೇಕಾದ್ರೇ ನನಗೊಂದು ಜಾಬ್ ಆಪರ್ಚುನಿಟಿ ಮಾಡಿಕೊಟ್ರು. ಸೊ ಇದರಿಂದ ನನಗೆ ತುಂಬ ಗುಡ್ ಫೀಲ್ ಆಯಿತು. ಸೊ ಅದಾದ ನಂತರ ನಂದು ಕೋರ್ಸ್ ಕಂಪ್ಲೀಟ್ ಆಗ್ತಾ ಹತ್ರ ಬರುವಾಗ ನಂಗೆ ಇನ್ನೊಂದು ಆಪರ್ಚುನಿಟಿ ಮಾಡಿದರು. ಸೊ ಅದೇ ಥರ ನಾನು ಒಳ್ಳೆ ರೀತಿ ಕಂಟಿನ್ಯೂ ಮಾಡಿದಾಗ ನನಗೆ ಸರೇ ಬಂದು ನನಗೆ ಇಂಟರ್ನ್ಶಿಪ್ ಮಾಡ್ತೀಯಾ, ನನ್ನದು ಕಂಪ್ನಿಗೆ ಇಂಟರ್ನ್ಶಿಪ್ ಮಾಡ್ತೀಯಾ ಅಂತ ನನ್ನ ಹತ್ರ ಕೇಳಿದರು. ಸೊ ಈ ಥರ ತುಂಬ ಥರ ಜಾಬ್ ಆಪರ್ಚುನಿಟಿ ಅವ್ರು ಮಾಡಿಕೊಡ್ತಾರೆ ನಂಗೆ ಗೊತ್ತಾಗಿದೆ. ಸೊ ಜಾಬ್ ಆಪರ್ಚುನಿಟಿಯಲ್ಲಿ ಇವ್ರದ್ದು ಒಳ್ಳೆ ಸಪೋರ್ಟ್ ಇದೆ. ನನ್ನ ಕಡೆಯಿಂದ ನಾನು ಏನು ಹೇಳಬೇಕು ಅಂತ ಹೇಳಿದರೆ, ಈಗ ಯಾರೆಲ್ಲ ನೀವು ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಈ ಥರ ಯಾರು ಸೇರ್ತಿರೋ, ಸೊ ಅವ್ರ ಕಡೆಯಿಂದ ಅವರಿಗೆ ಒಂದು ಕ್ರಿಯೇಟಿವಿಟಿ ಮೈಂಡ್ ಇರಬೇಕು, ಇನ್ನೊಂದು ಕ್ರಿಯೇಟಿವಿಟಿ ಥಿಂಕಿಂಗ್ ಇರಬೇಕು, ಆ್ಯಂಡ್ ಎಫರ್ಟ್ಸ್ ಖಂಡಿತ ಬೇಕು. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.